ANMR ನ್ಯೂಸ್ಗೆ ಸ್ವಾಗತ. ದಕ್ಷಿಣ ಕೈಲಾಸ ಕ್ಷೇತ್ರ ಕೈಲಾಸಗಿರಿ ಗುಹಾಂತರ ದೇವಾಲಯಗಳಿಗೆ ಭೇಟಿ ನೀಡಿದ ಆದಿಚುಂಚನಗಿರಿ ಸಂಸ್ಥಾನ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿರವರು ಬೆಂಗಳೂರು ನಗರದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಚಿಂತಾಮಣಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಗುಹಾಂತರ ದೇವಾಲಯಗಳಲ್ಲಿ ಒಂದಾಗಿರುವ ಚಿಂತಾಮಣಿ ತಾಲೂಕಿನ ದಕ್ಷಿಣ ಕೈಲಾಸ ಕ್ಷೇತ್ರ ಕೈಲಾಸಗಿರಿ ಗುಹಾಂತರ ದೇವಾಲಯ ಸಹ ಒಂದು. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಅಂಬಾಜಿದುರ್ಗ ಬೆಟ್ಟದ ಪರ್ವತ ಶ್ರೇಣಿಯ ಒಂದು ಬೆಟ್ಟವನ್ನು ಕೊರೆದು ಕೈಲಾಸಗಿರಿ ಗುಹಾಲಯ ದೇವಸ್ಥಾನವನ್ನು ನಿರ್ಮಿಸಲಾಗುತ್ತಿದೆ. ಅಂಬಾಜಿದುರ್ಗ ಬೆಟ್ಟಗಳಲ್ಲಿ ಜನಪ್ರಿಯ ಆಕರ್ಷಣೆಗಳಲ್ಲಿ ಒಂದಾಗಿರುವುದು ಕೈಲಾಸಗಿರಿ ಬೆಟ್ಟಗಳು. ಇದು ಮಾನವ ನಿರ್ಮಿತ ಗುಹಾಂತರ ದೇವಾಲಯಕ್ಕೆ ಜನಪ್ರಿಯವಾಗಿದೆ. ಇಂತಹ ಒಂದು ಬೆಟ್ಟಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಂಪರೆಯ 72ನೇ ಪೀಠಾಧ್ಯಕ್ಷರಾದ ಅನ್ನದಾಸೋಹಿ ಶಿಕ್ಷಣ ಸಂತ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಹ ಭೇಟಿ ನೀಡಿದ್ದರು. ಗುಹಾಂತರ ದೇವಾಲಯ ಅಂದ ತಕ್ಷಣ ಅಜಂತ ಎಲ್ಲೋರ ನೆನಪಿಗೆ ಬರುತ್ತದೆ. ಆದರೆ ಬಯಲುಸೀಮೆಯ ಅಪರೂಪದ ಎಲ್ಲೋರವನ್ನು ನೋಡಬೇಕಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಣಿಜ್ಯ ನಗರಿ ಚಿಂತಾಮಣಿ ಸಮೀಪದ ಕೈಲಾಸಗಿರಿಗೆ ಭೇಟಿ ಕೊಡಬೇಕು. ಇಡೀ ಏಕಶಿಲಾ ಬೆಟ್ಟವನ್ನು ಕೊರೆದು ಇದನ್ನು ನಿರ್ಮಿಸಲಾಗಿದೆ. ಹೊರಗೆಲ್ಲ ಬಿಸಿಲಿದ್ದರೂ ಒಳಗೆ ಮಾತ್ರ ತಣ್ಣನೆಯ ಹವೆ ಇಲ್ಲಿರುವುದು ವಿಶೇಷ. ಕೈಲಾಸಗಿರಿ ದೇವಾಲಯದ ಒಳಗೆ 3 ದೇವಾಲಯಗಳಿವೆ. ಶಿವನಿಗೆ ಅರ್ಪಿತವಾಗಿವೆ. ಇಲ್ಲಿ ಚತುರ್ಮುಖ ಲಿಂಗೇಶ್ವರ, ಶ್ರೀ ಜಗದಾಂಬೆ, ಶ್ರೀ ವಲ್ಲಭ ಗಣಪತಿ, ಇದರ ಜೊತೆಗೆ ಗುಹಾಂತರದೊಳಗೆ 300 ಮಂದಿ ಕೂರುವ ಬೃಹತ್ ಸಭಾಂಗಣ ಸಹ ಇದೆ. ಇದೀಗ ಬೃಹದಾಕಾರದ ಶಿವಲಿಂಗದ ಜೊತೆಗೆ ಧ್ಯಾನ ಮಂದಿರ ಸಹ ಸಿದ್ಧವಾಗುತ್ತಿದೆ. ಇಡೀ ದೇಶದಾದ್ಯಂತ ಈ ದೇವಾಲಯ ಪ್ರಖ್ಯಾತ ಪಡೆಯುತ್ತಿದ್ದು, ಇಂತಹ ದೇವಾಲಯಕ್ಕೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಜೊತೆ ಆಗಮಿಸಿದ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಎಲ್ಲ ದೇವರುಗಳ ದರ್ಶನ ಪಡೆದಿದ್ದಲ್ಲದೆ ಪೂಜೆ ಸಹ ಸಲ್ಲಿಸಿದರು. ಕೈಲಾಸಗಿರಿ ಗುಹಾಂತರ ದೇವಾಲಯದ ಅಭಿವೃದ್ಧಿ ಬಗ್ಗೆ ಸ್ವಾಮೀಜಿಗಳು ಸಚಿವ ಸುಧಾಕರ್ ಅವರಿಂದ ಸಂಪೂರ್ಣ ಮಾಹಿತಿ ಸಹ ಪಡೆದುಕೊಂಡರು. ನಂತರ ಅನ್ನದಾಸೋಹಕ್ಕೆ ಭೇಟಿ ನೀಡಿದ್ದಲ್ಲದೆ ಅನ್ನದಾಸೋಹ ಸೇವಿಸಿದ ನಂತರ ನೆರೆದಿದ್ದ ಭಕ್ತರು ಸ್ವಾಮೀಜಿಯವರ ಜೊತೆ ಫೋಟೋ ಸೆಷನ್ ಸಹ ನಡೆದಿದ್ದು ವಿಶೇಷ.